ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ನನ್ನ ಮ್ಯಾಚ್ ನ ಗೆಲ್ತಾ ಇದ್ದಂಗೆ ಟೀಮ್ ಇಂಡಿಯಾ ದೊಡ್ಡತನ ಕಾಣಿಸ್ಕೊಂಡೈತೆ. ಇರೋ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡು ಬ್ಯಾಕ್ ಟು ಬ್ಯಾಕ್. ನೋಡಿ, ಕ್ವಾರ್ಟರ್ ಫೈನಲ್ ಮ್ಯಾಚಲ್ಲೂ ಸಂಜು ಸ್ಯಾಮ್ಸನ್ ತಗೊಂಡ್ರು. ಆ ಮ್ಯಾಚ್ ಬಿಡಿ, ಕಂಪ್ಲೀಟ್ ಡಾಮಿನೇಟ್ ಅವರೇ ಮಾಡಿದ್ದು. ಅವ್ರಿಗೆ ಕೊಡೋದಲ್ಲಿ ಸಿಕ್ಕಾಪಟ್ಟೆ ಯೋಗ್ಯತೆನೂ ಇದೆ, ಅರ್ಹತೆನೂ ಇದೆ. ಅಂಡ್ ಲಾಸ್ಟ್ ಮ್ಯಾಚು ಕೂಡ ಅಂದರೆ ಸೆಮಿಫೈನಲ್ ಮ್ಯಾಚಲ್ಲೂ ಕೂಡ ಅವರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಸಿಕ್ಕಿದ್ದು. 89 ರನ್ ಹೊಡೆದಿದ್ದರಿಂದ ಹೌದು, ಖಂಡಿತ ಡಿಸರ್ವಿಂಗ್ ಇದ್ರು. ಬಟ್ ಜೇಕೋಬ್ ಬೆಥೆಲ್ ಕೂಡ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿದ್ರಿಂದ ಇನ್ನು ವಿನ್ನಿಂಗ್ ನೋಟ್ ನೋಡ್ತು ಅಂತಂದರೆ ಅವ್ರಿಗೆ ಕೊಡಬೇಕಾಗಿತ್ತು. ಬಟ್ ಇನ್ನು ಲೂಸಿಂಗ್ ನೋಟ್ ನೋಡ್ತು ಅಂತ ಅಂದಾಗ ಇವರಿಗೆ ಖಂಡಿತ ಸಂಜು ಸ್ಯಾಮ್ಸನ್ ಡಿಸರ್ವಿಂಗ್ ಏನೇ ಅನ್ನಿಸ್ತಾರೆ. ಬಟ್ ನೋಡಿ, ದೊಡ್ಡ ಮನುಷ್ಯ ಆಗಬೇಕು ಅಂತಂದರೆ ದೊಡ್ಡತನ ಕಲ್ತ್ಕೊಬೇಕು ಅಂತ ಹೇಳ್ತಾರಲ್ಲ, ಕೆಲವರು ಎಷ್ಟೇ ದೊಡ್ಡ ಮನುಷ್ಯರಾದ್ರೂ ಕೂಡ ಸಣ್ಣ ಕೆಲಸ ಮಾಡಿಬಿಟ್ಟು ಸಿಕ್ಕಾಪಟ್ಟೆ ಚೀಪ್ ಆಗಿ ಹೋಗ್ಬಿಡ್ತಾರೆ. ಆ್ಯಂಡ್ ಮರ್ಯಾದೆನೂ ಕೂಡ ಕಳ್ಕೊಂಡ್ಬಿಡ್ತಾರೆ. ಏನೇ ಮಾಡಿದ್ರು ಕೂಡ, ಏನೇ ಸಾಧನೆಗಳು ಮಾಡಿದ್ರು ಕೂಡ ಚಿಕ್ಕ ಮನುಷ್ಯರಾಗೋಗ್ಬಿಡ್ತಾರೆ. ಸಂಜು ಸ್ಯಾಮ್ಸನ್ ಒಂದು ಮೆಚ್ಕೊಬೇಕಾಗಿರೋದೇನು ಅಂತಂದರೆ, ಅವರು ಹಾನೆಸ್ಟಾಗಿ ಒಪ್ಕೊಂಡ್ರು ಗುರು. ನಾನಲ್ಲ ಗುರು ಪ್ಲೇಯರ್ ಆಫ್ ದ ಮ್ಯಾಚು. ಅವ್ರು ಕೊಡ್ತಾ ಇದ್ದಂಗೆ ಒಪ್ಕೊಂಡ್ಬಿಟ್ರು, ನಾನೆಲ್ಲ ಪ್ಲೇಯರ್ ಆಫ್ ದ ಮ್ಯಾಚು, ನಾನು ಇಲ್ಲಿ ನಿಂತ್ಕೊಳಕ್ಕೆ ಒಂಥರ ಅರ್ಹತೆನೇ ಇರ್ತಿರ್ಲಿಲ್ಲ. ಇನ್ ಕೇಸ್ ಏನಾದರೂ ಈ ಥರ ಆಗಿತ್ತು ಅಂತಂದಿದ್ರೆ ನಾನು ಬರ್ತಾನೆ ಇರಲಿಲ್ಲ ಇಲ್ಲಿಗೆ. ಏನಕ್ಕೆ ಅಂದರೆ ನಾವು ಸತ್ತೋಗ್ಬಿಡ್ತಾ ಇದ್ವಿ. ಜಸ್ಪ್ರೀತ್ ಬುಮ್ರಾ ಏನಾದರೂ 15ನೇ ಓವರು ಸಖತ್ತಾಗಿ ಬೌಲಿಂಗ್ ಮಾಡಿಲ್ಲ ಅಂತ ಅಂದಿದ್ರೆ 6 ರನ್ನ ಕೊಡದೆ ಇನ್ನೇನಾದ್ರು ಜಾಸ್ತಿ ರನ್ನ ಕೊಟ್ಟಿತ್ತು ಅಂತಂದ್ರೆ ಒಂದು ಬೌಂಡ್ರೂ ಕೂಡ ಕನ್ಸಿಡರ್ ಮಾಡಿಲ್ಲ ಆ ಒಂದು ಓವರಲ್ಲಿ. ಜೊತೆಗೆ 16ನೇ ಓವರ್ ಎಂಥ 2 ಓವರ್ಗಳನ್ನ ಮಾಡಿದ್ದು. 16ನೇ ಓವರ್ ಜೊತೆಗೆ 18ನೇ ಓವರು ಎಂಥ ಸ್ಪೆಲ್ ಆಗ್ತಾರೆ ಅಂತಂದರೆ, ಸೆಕೆಂಡ್ ಸ್ಪೆಲ್ಲು ಸೈಕ್ ಸ್ಪೆಲ್ ಆಗ್ತಾರೆ. ಇದು ಒಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿತ್ತು, ಇದೇನೋ ಸ್ಪೆಷಲ್ ಏನಲ್ಲ. 2024 ವರ್ಲ್ಡ್ ಕಪ್ಪಲ್ಲಿ ಫೈನಲಲ್ಲಿ ಹಿಂಗೆ ಮಾಡಿದ್ದು ಬುಮ್ರಾ ಅವರು. ಇದೇ ಥರ ಒಂಥರ ಅನ್ಬಿಲೀವಬಲ್ ಮ್ಯಾಚಸ್ನ ಗೆಲ್ಸಿದ್ದು. ಇದೇನು ಸ್ಪೆಷಲ್ ಏನೋ ನಮಗೆ ಅನಿಸಿಲ್ಲ. ಬಟ್ ಆದ್ರೂ ಕೂಡ ಬುಮ್ರಾ ಅಂತ ಬೌಲರು ಒನ್ಸ್ ಇನ್ ಎ ಜನರೇಷನ್ ಸಿಗೋವಂಥ ಬೌಲರು. ಈ ಥರ ಇನ್ಫ್ಯಾಕ್ಟ್ ಜನ್ರೇಷನ್ಲೂ ಸಿಗ್ತಿರೋ ಸಿಗಲ್ವೋ. ಇವಾಗ ನೋಡಿ, ಒಂದು ಡೆಕೆಡಲ್ಲೂ ಕೂಡ ಈ ಥರ ಬೌಲರು ಇಂಡಿಯಾಗೆ ಸಿಗೋದು. ಇನ್ಫ್ಯಾಕ್ಟ್ ಒಂದು ಡೆಕೆಡ್ ಅಂತಲೂ ಹೇಳಾಗ ಒಂದು ಸೆಂಚುರಿಗೊಬ್ಬರು ಬೌಲರ್ ಅಂತ ಹೇಳಬೇಕು. 100 ವರ್ಷಕ್ಕೊಬ್ಬರು ಬೌಲರ್ ಈ ಥರ ಸಿಗೋವಂಥದ್ದು. ನೋಡಿ, ಯಾರು ತಾನೇ ಬುಮ್ರಾ ಕಾಂಪಿಟೇಷನ್ ಕೊಡ್ತಾರೆ ಇವರು ಅಕ್ರಾಸ್ ದ ವರ್ಲ್ಡ್. ಬುಮ್ರಾ ಎದುರುಗಡೆ ನಿಂತ್ಕೊಳ್ಳೋಂಥ ಬೌಲರೇ ಇಲ್ಲ. ಬುಮ್ರಾಗಿಲ್ಲ ಆಗೋರು ಇವ್ರ ಕಾಂಪಿಟೇಷನು. ಬುಮ್ರಾಗಿಲ್ಲ ಆಗೋರು ಇವ್ರು ಬುಮ್ರಾ ಥರ ಬೌಲಿಂಗ್ ಮಾಡ್ತಾರೆ. ಬುಮ್ರಾ ಅಷ್ಟು ಎಫೆಕ್ಟಿವ್ನೆಸ್ನ ತೋರಿಸ್ತಾರೆ. ಬುಮ್ರಾ ಅಷ್ಟು ಎಫೆಕ್ಟಿವ್ ಆಗಿ ಯಾರ್ಕರ್ಗಳನ್ನ ಡೆಲಿವರ್ ಮಾಡ್ತಾರೆ. ಏನೇನು ಬಿಟ್ಟಿದ್ದು ಯಾರ್ಕರ್ಗಳನ್ನ. 2024 ಫೈನಲ್ ನೆನಪಾಗೋಗ್ಬಿಡ್ತು ಗುರು ನನಗೆ. ಹೌದು, ಅಲ್ಲೂ ಅದೇ ಥರನೇ ಡೆಲಿವರ್ ಮಾಡಿದ್ದು. ಯಾರ್ಕರ್. ಇನ್ಫ್ಯಾಕ್ಟ್ ಹರ್ಷದೀಪ್ ಸಿಂಗ್ ಕೂಡ ಹೊಡೆಸ್ಕೊಂಡಿದ್ರು ಕೂಡ ಮೆಚ್ಕೊಳ್ಳೇಬೇಕು. ಡೆತ್ತಲ್ಲಿ ಮಾಡಿದಂಥ ಒಂದು ಓವರ್ ಏನಿದೆ, ಹೌದು, ಒಂದು ಹತ್ರನೂ ಹೋಯ್ತು, ಒಂದು 6 ಒಂದು 4 ಹೋಯ್ತು. ಯಾರ್ಕರ್ ಒಂದು ಯಾರ್ಕರ್ ಮಿಸ್ ಆಯಿತು. ಬಟ್ ಆದರೂ ಕೂಡ ಹರ್ಷದೀಪ್ ಸಿಂಗ್ ಡೆಲಿವರ್ ಮಾಡೋಂಥ ರೀತಿ ಅದನ್ನು ಕೂಡ ಮೆಚ್ಕೊಳ್ಳೇಬೇಕು. ಬಟ್ ಬುಮ್ರಾ ಇಸ್ ಒಂಥರ ಏನು ಹೇಳ್ತಾರೆ, ಸರಿ ಸಾಟಿನೇ ಇಲ್ಲ ಗುರು ಬುಮ್ರಾಗೆ. ಅಂಥ ಒಂದು ಕ್ವಾಲಿಟಿ ಓವರ್ಗಳನ್ನ ಹಾಕಿದ್ದು. ಜೊತೆಗೆ ಅಕ್ಷರ್ ಪಟೇಲ್ ಅವರ ಕ್ಯಾಚ್ನು ಕೂಡ ಮೆಚ್ಕೊಳ್ಳೇಬೇಕು. ಆ್ಯಂಡ್ ಅವರ ಕ್ಯಾಚ್ನ ಮರೆಯೋಂಗಿಲ್ಲ ಅಂತಲೂ ಕೂಡ ಸಂಜು ಸ್ಯಾಮ್ಸನ್ ಅವರು ಹೇಳಿದ್ದಾರೆ. ಯಾಕಂದರೆ 6 ಹೋಗ್ಬಿಟ್ಟಿರೋದು ಗುರು. ವಿಲ್ ಜಾಕ್ಸ್ ಹೊಡೆದಿದ್ದು ಫ್ಲಾಟಾಗಿ ಹೋಗ್ತಿರೋಂಥ ಬಾಲ್ ಅದು 6ಗೆ ಹೋಗಿರೋದು, ಕ್ಯಾಚ್ ಹಿಡಿದಿಲ್ಲ ಅಂತಂದರೆ. ಸೊ ಆ ಒಂದು ಆಕ್ರೋಬ್ಯಾಟಿಕ್ ಎಫರ್ಟ್ ಹಾಕ್ಬಿಟ್ಟು ಆ ಕಾಂಬಿನೇಷನ್ ಕ್ಯಾಚ್ ಏನಿದೆ ಅದು ಎಕ್ಸಲೆಂಟ್ ಕ್ಯಾಚು. ಸೊ ಆ ಕ್ಯಾಚು ಆ್ಯಂಡ್ ಹರಿ ಬ್ರೂಕ್ದು ಕ್ಯಾಚು, ಸೊ ಸಿಕ್ಕಾಪಟ್ಟೆ ಸೈ ಕ್ಯಾಚು. ಅಕ್ಷರ್ ಪಟೇಲ್ನ ಸ್ಟನ್ ಮಾಡಿದಿಲ್ಲ, ಅವ್ರು ಬುಮ್ರಾ ಸ್ಟನ್ ಮಾಡಿಲ್ಲ. ಬುಮ್ರಾ ಮೇಲೆ ಎಕ್ಸ್ಪೆಕ್ಟೇಷನ್ ಸಿಕ್ಕಾಪಟ್ಟೆ ಇತ್ತು, ಇಲ್ಲ ಅವರು ಡೆಲಿವರ್ ಮಾಡ್ತಾರೆ ಅಂತ. ಬಟ್ ಅಕ್ಷರ್ ಪಟೇಲ್ ಸಿಕ್ಕಾಪಟ್ಟೆ ಸೈಕ್ ಮಾಡಿದ್ದು, ಆನ್ ಫೀಲ್ಡ್ ಸೈಕ್ ಮಾಡಿದ್ದು. ನೋಡಿ, ನಾವು ಅಷ್ಟೇನಾಗಿ ಕ್ವಾರ್ಟರ್ ಫೈನಲ್ ಮ್ಯಾಚಲ್ಲಿ ಫೀಲ್ಡಿಂಗ್ನ ಇಂಪ್ರೂವ್ ಮಾಡ್ಕೊಂಡಿರಲ್ಲ. ಸಿಕ್ಕಾಪಟ್ಟೆ ಡ್ರಿಲ್ಸ್ಗಳನ್ನ ನಿಲ್ಲಿಸಿದ್ರಂತೆ ಫೀಲ್ಡಿಂಗ್ ಮೇಲೆ. ಅದನ್ನು ಮೊನ್ನೆ ಮೋಕಲ್ ಅವರು ಹೇಳಿದರು, ನಾವು ಜಾಸ್ತಿ ಪ್ರಿಪೇರ್ ಆಗಿರೋದು ಈ ಸೆಮಿಫೈನಲ್ಗೆ ಫೀಲ್ಡಿಂಗಿಂದ ಗುರು. ನಾವು ಬ್ಯಾಟಿಂಗ್ ಆಗಿರಲಿ ಬೌಲಿಂಗ್ ಆಗಿರಲಿ ಮುಂಚೆನೇ ಪ್ರಿಪೇರ್ ಆಗಿದ್ದೀವಿ ಅದಕ್ಕೆಲ್ಲ. ಬಟ್ ಫೀಲ್ಡಿಂಗ್ ನಮ್ಮ ಸ್ಟ್ಯಾಂಡರ್ಡ್ ಸ್ವಲ್ಪ ಕಮ್ಮಿ ಆಗಿದೆ, ಅದಕ್ಕೆ ಹೆವಿಯಾಗಿ ಪ್ರಿಪೇರ್ ಆಗಿದ್ದೀವಿ ಅಂತ ಹೇಳಿದ್ರು. ಆ್ಯಂಡ್ ಅದು ಆನ್ ಫೀಲ್ಡಲ್ಲೂ ಕೂಡ ತೋರಿಸ್ಕೊಂಡು ಕೊಡ್ತೀವಿ. ಯಾವುದೇ ಕ್ಯಾಚ್ ಡ್ರಾಪ್ ಮಾಡಿಲ್ಲ ನಾವು ನೆನ್ನೆ. ಕ್ವಾರ್ಟರ್ ಫೈನಲಲ್ಲಿ ಡ್ರಾಪ್ ಮಾಡಿದ್ವಿ, ಬಟ್ ನೆನ್ನೆ ಅವ್ರು ಡ್ರಾಪ್ ಮಾಡಿದ್ರು, ನಾವು ಡ್ರಾಪ್ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ರಿಸಲ್ಟ್ ಈ ಥರ ಇರೋದು. ಆ್ಯಂಡ್ ಸಂಜು ಸ್ಯಾಮ್ಸನ್ ಹೇಳ್ತಾರೆ, ಮ್ಯಾನ್ ಆಫ್ ದ ಮ್ಯಾಚ್ ಹೋಗಬೇಕಾಗಿರೋದು ನನಗಲ್ಲ, ಜಸ್ಪ್ರೀತ್ ಬುಮ್ರಾಗೆ ಅಂತ. ಹೌದು, ನೆನ್ನೆ ಸಿಕ್ಕಾಪಟ್ಟೆ ಜನ ಪ್ಲೇಯರ್ ಆಫ್ ದ ಮ್ಯಾಚ್ ಹೋಗಿರು. ಹಂಗೆ ನೋಡೋಕೆ ಹೋಯ್ತು ಇಂಡಿಯಾ ಕಡೆ. ಎಲ್ಲರೂ ಅವರ ಒಂದು ಅಳಿಲು ಸೇವೆ, ಅವರ ಒಂದು ಕಾಂಟ್ರಿಬ್ಯೂಷನ್ ಆಗಿ ಕೊಟ್ಟಿದ್ದಾರೆ. ನನಗೆ ಕಾಮೆಂಟಲ್ಲಿ ಯಾರು ಹಾಕಿದ್ರು, ಗ್ರೋ ಗೆದ್ದಿರೋದು 7 ರನ್ನಿಂದ, ನಾನು ಇವರಿಂದ ಗೆದ್ರಾ ಅಂತ ಹೇಳ್ತಾ ಇತ್ತು ಅಂತ ಅಂದಾಗ, ಅಭಿಷೇಕ್ ಶರ್ಮಾಯಿಂದ ಗೆದ್ರು ಮ್ಯಾಚು. ಅಭಿಷೇಕ್ ಶರ್ಮಾ ಹೊಡೆದಿದ್ದು 9 ರನ್, ನಾವು ಗೆದ್ದಿರೋದು 7 ರನ್ನಿಂದ. ಅಭಿಷೇಕ್ ಶರ್ಮಾ ಪ್ಲೇಯರ್ ಆಫ್ ದ ಮ್ಯಾಚು. ಹೌದು, ಲಾಜಿಕಲಿ ಕರೆಕ್ಟ್ ಹೆಂಗೆ ನೋಡೋಕೆ ಹೋಯ್ತು. 9 ರನ್ ಹೊಡೆದವ್ರೆ ಗುರು. ಅಲ್ಲಿ ಕ್ವಿಕ್ಕಾಗಿ ಬಂದಿಲ್ಲದೆ ಇರ್ಬೋದು, 6 ಇಂಚಿಗೆ ಬಂದಿಲ್ಲದೆ ಇರ್ಬೋದು, ಬಟ್ ಆದರೂ 9 ರನ್ ಹೊಡೆದವ್ರಲ್ಲ. ಲಾಜಿಕಲಿ ನೋಡ್ತು ಅಂದರೆ ಕರೆಕ್ಟೇ ಪ್ಲೇಯರ್ ಆಫ್ ದ ಮ್ಯಾಚ್. ಎಲ್ಲರಿಂದನೂ ಕೂಡ ಕಾಂಟ್ರಿಬ್ಯೂಷನ್ ಬಂದಿದ್ದಿಲ್ಲ. ಚಿಕ್ಕ ಕಾಂಟ್ರಿಬ್ಯೂಷನ್, ದೊಡ್ಡ ಕಾಂಟ್ರಿಬ್ಯೂಷನು, ಏನೋ ಒಂಥರ ಕಾಂಟ್ರಿಬ್ಯೂಷನ್ ಬಂದಿದೆಯಲ್ಲ. ನೋಡಿ, ನೆನ್ನೆ ಇನ್ನೂ ಒಂದೇನಾಯಿತು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಆಗ್ತಾಯಿದ್ರು ಪಟ ಅಂತ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದಂಗೆ ಆಗ್ತದೆ. ತಲಾ ಫಾರ್ ಅ ರೀಸನ್. ಇಂಡಿಯಾ ವಾನ್ ಬೈ
ಧೋನಿ ಅವ್ರ ಫೋಟೋ ಹಾಕ್ಬಿಟ್ಟು ರನ್ಸ್ 7 ರನ್ಸ್ ತಲಾ ಫಾರ್ ರೀಸನ್ ಅಂತ. ಯಾಕಂದರೆ ನೆನ್ನೆ ಧೋನಿ ಅವ್ರು ಬಂದಿದ್ರಪ್ಪ, ನೆನ್ನೆ ಏನು ಎಕ್ಸೈಟ್ಮೆಂಟು, ಏನು ನೆನ್ನೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಗುರು. ಆ ಸಾಕ್ಷಿ ಅವರು ರಿಯಾಕ್ಟ್ ಮಾಡಿದಂಥ ರೀತಿ, ಬೊಂಬೆ ಅವ್ರು ಡಾಟ್ ಬಾಲ್ ಆಗ್ತಿದ್ದಂಗೆ ಆ ಥರ ರಿಯಾಕ್ಟ್ ಮಾಡಿದ್ದು ಒಂಥರ ಜಮ್ ಇದ್ದಂಗೆ. ಡೆತ್ ಓವರ್ಸ್ಗಳಲ್ಲಿ ಡಾಟ್ ಬಾಲ್ ಅಂತ ಅಂದಾಗ ಅದನ್ನು ಡೆಲಿವರ್ ಮಾಡಬೇಕಾಗಿದ್ದು ಆ್ಯಂಡ್ ಮಾಡಿದ್ದು ಜಸ್ಪ್ರೀತ್ ಬುಮ್ರಾ ಅವರು. ಖಂಡಿತ ಕ್ರೆಡಿಟ್ ಅಂತೂ ಕೊಡಲೇಬೇಕು. ಬುಮ್ರಾ ಥರ ಬೌಲರು ಯಾರಿಗೂ ಕೂಡ ಸಿಗಲ್ಲ ಗುರು. ಬುಮ್ರಾ ಸಿಕ್ಕಿರೋದ್ರಿಂದನೇ ನಾವು ಲಾಸ್ಟ್ ವರ್ಲ್ಡ್ ಕಪ್ನ ನಾವು ಗೆದ್ದಿದ್ದು. ನಾವು ಏನೇ ಗೆಲ್ತಾ ಇದ್ರು ಕೂಡ ಬುಮ್ರಾಯಿಂದ ಅಂತ ಹೇಳ್ತಿಲ್ಲ, ಒಟ್ಟಲ್ಲಿ ಬುಮ್ರಾದು ಮೇಜರ್ ಕಾಂಟ್ರಿಬ್ಯೂಷನ್ ಇದೆ. ಎಸ್ಪೆಷಲಿ ಡೆತ್ ಓವರ್ಸ್ಲಿ ಡೆಲಿವರ್ ಮಾಡ್ಬೇಕಾಗಿರೋಂಥ ಟೈಮಲ್ಲಿ ನೋಡಿ, ಇಷ್ಟು ದೊಡ್ಡ ಟಾರ್ಗೆಟ್ ಆಗಿದ್ರು ಕೂಡ ಆಲ್ಮೋಸ್ಟ್ ಚೇಸ್ ಡೌನ್ ಮಾಡಿಬಿಟ್ಟಿದ್ರು ಅವರು. ಬುಮ್ರಾ ಚೆನ್ನಾಗಿ ಮಾಡಲ್ಲ ಬೌಲಿಂಗ್ನ ಅಂತಂದರೆ ನೋಡಿ, ಎಲ್ಲರೂ ಓಡಿಸ್ಕೊಂಡಿರುವಂಥ ಟೈಮಲ್ಲಿ ಅವರ ಪಿಕ್ ಆಫ್ ದ ಬೌಲರ್ ಅವರೇ ಜಾಸ್ತಿ ಕನ್ಸಿಡರ್ ಮಾಡಿಲ್ಲ, ಅವರು ಜಾಸ್ತಿ ಓಡಿಸ್ಕೊಂಡಿಲ್ಲ ಗುರು. ಬೇರೆಯವರೆಲ್ಲ ಓಡಿಸ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಅವ್ರ ಕಡೆನೂ ಕೂಡ ಓಡಿಸ್ಕೊಂಡಿದ್ದಾರೆ. 40ಕ್ಕಿಂತ ಅಬೋನೇ ಎಲ್ಲರಿಗೂ 4 ಓವರ್ ಹಾಕಿರೋರು 40ಕ್ಕಿಂತ ಅಬೋನೇ ಇರೋದು. ಇನ್ಫ್ಯಾಕ್ಟ್ ಇಂಡಿಯಾ ಕಡೆನೂ ಕೂಡ ಬುಮ್ರಾ ಒಬ್ಬರೇ ಸಾಕಾತ್ ಬೌಲಿಂಗ್ ನಾವು ಮಾಡಿರೋದು. ಫೈನಲಲ್ಲಿ ಈ ರೇಂಜಿಗೆ ಇಂಟ್ರೆಸ್ಟಿಂಗು ಎಕ್ಸೈಟಿಂಗು ಮ್ಯಾಚ್ ಆಗುತ್ತೋ ಆಗಲ್ಲೋ ಗೊತ್ತಿಲ್ಲ. ಬಟ್ ನೆನೆ ವಾಂಖೆಡೆ ಕ್ರೌಡ್ ಅಂತೂ ಹುಚ್ಚೆದ್ ಕುಣಿತಾ ಇದ್ರು. ಯಾಕೆಂದರೆ 2016 ಸೆಮಿಫೈನಲ್ ನಾವು ವೆಸ್ಟ್ ಇಂಡೀಸ್ ಅಗೇನ್ಸ್ಟು ಇದೇ ಒಂದು ಗ್ರೌಂಡಲ್ಲಿ ಸೋತಿದ್ವಿ. ಬಟ್ ಈ ಒಂದು ಸೆಮಿಫೈನಲ್ ಗೆದ್ದಿದ್ದೀವಿ. ನೋಡೋಣ ಅದೇನಾಗುತ್ತೆ ಫೈನಲ್ ಅಂತ.